ಕೋಗಿಲು ಲೇಔಟ್ನ ಬಳಿಕ ಇದೀಗ ಕಾಸರಗೋಡನ್ನ ಟಾರ್ಗೆಟ್ ಮಾಡಿದೆ ಕೇರಳ. ಈ ಮೂಲಕವಾಗಿ ಕಾಸರಗೋಡಿನಲ್ಲಿರುವಂತಹ ಕನ್ನಡಿಗರಿಗೆ ಮತ್ತೆ ಕೆಣಕುವಂತಹ ಕೆಲಸ, ಮತ್ತೆ ಕನ್ನಡ ಟಾರ್ಗೆಟ್ ಮಾಡಲಾಗಿದೆ ಕೇರಳ ಕಡೆಯಿಂದ. ಕೇರಳ ಸರ್ಕಾರ ಕೋಗಿಲು ಲೇಔಟ್ ಟಾರ್ಗೆಟ್ ಮಾಡಿತ್ತು, ಅಲ್ಲಿ ಬಂದು ಕಿತಾಪತಿ ಮಾಡಿ ಈಗ ಹೇಳದಂತೆ ಕೇಳುವಂತೆ ಮಾಡ್ತು. ಈಗ ಕಾಸರಗೋಡಿನ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಮಸೂದೆಯನ್ನ ತಂದಿರೋದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇರಳಕ್ಕೆ ಸೇರಿದ್ರೂ ಕೂಡ ಕರ್ನಾಟಕದ ಭಾಗದ ಜನ ಅಲ್ಲಿದ್ದಾರೆ, ಕನ್ನಡ ಮಾತನಾಡುವವರ ಸಂಖ್ಯೆ ಅಧಿಕವಾಗಿದೆ. ಅವರೆಲ್ಲರಿಗೂ ಕೂಡ ಈಗ ದೊಡ್ಡ ಸಮಸ್ಯೆ ಆಗುತ್ತೆ. ಇದನ್ನ ಉದ್ದೇಶಿಸಿ ನಿನ್ನೆ ಸಿಎಂ ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ರಾದ್ರೂ ಕೂಡ ಮುಂದುವರೆದಂತೆ ಸರ್ಕಾರದಿಂದ ಏನೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಆದರೆ ಪದೇ ಪದೇ ಕೇರಳದಿಂದ ಕನ್ನಡಿಗರು ಕರ್ನಾಟಕದ ಮೇಲೆ ಆಗ್ತಾ ಇರತಕ್ಕಂತಹ ನಿರಂತರವಾದಂತಹ ಟಾರ್ಗೆಟ್ ಏನಿದೆ ಅದು ಮುಂದುವರೆದಿದೆ. ಕಾಸರಗೋಡು ಕನ್ನಡ ಶಾಲೆಗಳ ಮೇಲೆ ಕೇರಳ ಕೆಂಗಣ್ಣನ ಬೀರಿದೆ. ಅಲ್ಲಿ ಮಲಯಾಳಮನ್ನ ಪ್ರಥಮ ಭಾಷೆಯನ್ನಾಗಿ ಜಾರಿ ಮಾಡಬೇಕು, ಮಕ್ಕಳು ಮಲಯಾಳಮನ್ನ ಪ್ರಥಮ ಭಾಷೆಯಾಗಿ ಕಲಿಬೇಕು ಅನ್ನುವಂತಹ ಹೊರೆಯನ್ನ ಹೊರಿಸ್ತಾ ಇದ್ದಾರೆ. ಈ ಹೊರೆಯ ವಿರುದ್ಧವಾಗಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಮಲಯಾಳಂ ಭಾಷಾ ಮಸೂದೆ ಬಹಳಷ್ಟು ಗೊಂದಲವನ್ನುಂಟು ಮಾಡಿದೆ. ಅಂದರೆ ಭಾಷಾ ಅಲ್ಪಸಂಖ್ಯಾತ ಪ್ರದೇಶವಾದಂಥ ಕನ್ನಡಿಗರೇನಿದ್ದಾರೆ ಕಾಸರಗೋಡಿನ ಗಡಿಭಾಗದಲ್ಲಿ, ಅವರಿಗೆ ಇದು ಬಹಳಷ್ಟು ಗೊಂದಲಮಯವಾಗಿದೆ. ಈ ಗೊಂದಲವನ್ನು ಕೂಡಲೇ ನಿವಾರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇದರ 6ನೇ ಸೆಕ್ಷನಲ್ಲಿ ಹೇಳಿರುವಂಥದ್ದು, 6ನೇ ಸೆಕ್ಷನ್ ಎ ಕಲಂನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಕೇರಳ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ರ ತನಕ ಮಲಯಾಳಂ ಭಾಷೆಯನ್ನು ಕಡ್ಡಾಯ ಮಾಡಬೇಕಂತ. ಇನ್ನೊಂದು ಕಡೆ ಹೇಳ್ತಾರೆ ಕನ್ನಡ ಮಾತೃಭಾಷೆ ಮತ್ತು ತಮಿಳು ಮಾತೃಭಾಷೆ ಭಾಗಗಳಲ್ಲಿ ಇದು ಅವರ ಆಯ್ಕೆಯನ್ನು ತೆಗೆದುಕೊಳ್ಬಹುದು. ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಬರುವುದಂತ ಹೇಳಿದ್ರೆ, ಭಾಷಾ ಅಲ್ಪಸಂಖ್ಯಾತ ಪ್ರದೇಶದಂಥ ಕಾಸರಗೋಡು ಜಿಲ್ಲೆಯಲ್ಲಿ ಬಹುಭಾಷಿಗಳಿದ್ದಾರೆ. ಯಾಕೆಂದರೆ ಮಾತೃಭಾಷೆ ಕನ್ನಡ ಅಂತ ಮಾತಾಡುವವರು ಬ್ರಾಹ್ಮಣ ಸಮುದಾಯ ಮಾತ್ರ. ಬಾಕಿ ಇಲ್ಲಿ ತುಳು ಮಾತನಾಡುವಂಥ ಸಮುದಾಯಗಳಿದೆ, ಕೊಂಕಣಿ ಮಾತನಾಡುವವರಿದ್ದಾರೆ, ಉರ್ದು ಮಾತನಾಡುವವರಿದ್ದಾರೆ, ಮಲಾಮೆ ಭಾಷೆ ಮಾತನಾಡುವವರಿದ್ದಾರೆ. ಈಗ ಮಣಿಯಾಣಿ ಸಮುದಾಯದವರು ಮಲಯಾಳ ಮಾತಾಡ್ತಾರೆ, ತೀಯ ಸಮುದಾಯದವರು ಕೂಡ ಇಲ್ಲಿನ ಸ್ಥಳೀಯ ಮಲಯಾಳ ಮಾತಾಡ್ತಾರೆ, ಅಂದರೆ ಮಲಾಮೆ ಅಂತ ಹೇಳ್ತಾರೆ. ಮತ್ತು ಮೊಗವೀರ ಸಮುದಾಯದವರು ಮೋವೆ ಭಾಷೆ ಮಾತಾಡ್ತಾರೆ. ಅವರು ಎಲ್ಲರ ಶಾಲಾ ಸರ್ಟಿಫಿಕೇಟಲ್ಲಿ ಅವರ ಮಾತೃಭಾಷೆ ಮಲಯಾಳಂ ಅಂತ ಬರ್ತದೆ. ಆಗ ಇದು ಮಾತೃಭಾಷೆ. ಈ ಕಾಸರಗೋಡು ಮಂಜೇಶ್ವರ ತನಕ ಈಗ ಕನ್ನಡ ಮಾಧ್ಯಮ ಉಂಟು. ಈಗ ಸಡನ್ ಆಗಿ ಮಲಯಾಳಂ ಸ್ಟಾರ್ಟೇ ಮಾಡಬೇಕಾದ್ರೆ ಈ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನನ್ನ ಅನಿಸಿಕೆ. ಇನ್ನೆಲ್ಲ ಕನ್ನಡದಲ್ಲೇ ಇದ್ದದ್ದು, ಕನ್ನಡದಲ್ಲಿ ಮಾತಾಡಲಿಕ್ಕೆ ಓದಲಿಕ್ಕೆ ಎಲ್ಲ ಕನ್ನಡದಲ್ಲೇ ಉಂಟು. ಮಲಯಾಳಿ ಕಡ್ಡಾಯ ಮಾಡಬೇಕು ಅಂತ ನಮ್ಮ ಕೇರಳ ಗವರ್ಮೆಂಟ್ ಉದ್ದೇಶ. ಆದರೆ ಈಗಿನ ಇನ್ನು ನಮ್ಮ ಮಕ್ಕಳಿಗಿದು ತೊಂದರೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೇಳಲಿಕ್ಕೆ ಬರುವುದಿಲ್ಲ, ಹೀಗೆ ಮಾಡಿದರೆ ಮುಚ್ಚಿ ಹೋಗಬಹುದು. ನಾನು ಕಲಿತದ್ದು ಕನ್ನಡವೇ, ಅದು ಕನ್ನಡ ಬೇಕು ಅಂತ ನನ್ನೊಂದು ಅಭಿಪ್ರಾಯ. ನಮ್ಮ ಇಲ್ಲಿನ ಭಾಷೆ ಎಲ್ಲ ಕನ್ನಡ ಅಲ್ಲ, ಕನ್ನಡವೇ ಮಾಡಬೇಕು ಅಂತ ನನ್ನೊಂದು ಅಭಿಪ್ರಾಯದಿಂದ ಕನ್ನಡವೇ ಇಲ್ಲಿ ಎಲ್ಲ ಕನ್ನಡ, ಇಲ್ಲಿಂದ ಅಲ್ಲಿ ಮಂಜೇಶ್ವರ ಎಲ್ಲ ಕನ್ನಡ. ಮಲಯಾಳಿಯಲ್ಲಿ ಗೊತ್ತಿಲ್ಲ ಇಲ್ಲಿ ಉಂಟು ಅಂತ. ಕನ್ನಡವೇ ಬೇಕು ಅಂತ ನನ್ನೊಂದು ಕನ್ನಡ ಶಾಲೆಗಳು ಹೆಚ್ಚಾಗಿದೆ. ನಾನು ಕಲಿತದ್ದು ಕನ್ನಡವೇ, ಅದು ಕನ್ನಡ ಬೇಕು ಅಂತ ನನ್ನೊಂದು ಅಭಿಪ್ರಾಯ. ನಮ್ಮ ಇಲ್ಲಿನ ಭಾಷೆ ಎಲ್ಲ ಕನ್ನಡ ಅಲ್ಲ, ಕನ್ನಡವೇ ಮಾಡಬೇಕು ಅಂತ ನನ್ನೊಂದು ಅಭಿಪ್ರಾಯದಿಂದ ಕನ್ನಡವೇ ಇಲ್ಲಿ ಎಲ್ಲ ಕನ್ನಡ, ಇಲ್ಲಿಂದ ಅಲ್ಲಿ ಮಂಜೇಶ್ವರ ಎಲ್ಲ ಕನ್ನಡ. ಮಲಯಾಳಿಯಲ್ಲಿ ಗೊತ್ತಿಲ್ಲ ಇಲ್ಲಿ ಉಂಟು ಅಂತ. ಕನ್ನಡವೇ ಬೇಕು ಅಂತ ನನ್ನೊಂದು ಕನ್ನಡ ಶಾಲೆಗಳು ಹೆಚ್ಚಾಗಿದೆ. ಈಗ ಮಲಯಾಳಮನ್ನ ಪ್ರಥಮ ಭಾಷೆ ಮಾಡೋದ್ರಿಂದ ಮಕ್ಕಳು ಒತ್ತಡಪೂರ್ವಕವಾಗಿ ಕಲಿತು ಹೋಗಬಹುದು. ಆದರೆ ಉನ್ನತ ಶಿಕ್ಷಣಕ್ಕೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ, ಅದೇ ರಾಜ್ಯದಲ್ಲಿ ಅವ್ರು ಇರಲ್ಲ. ಅವ್ರ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಬೇಕು. ಇದ್ಯಾವುದನ್ನು ಕೂಡ ಕೇರ್ ಮಾಡ್ತಾ ಇಲ್ಲ ಕೇರಳ ಸರ್ಕಾರ.